ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಹಿಂದಿನ ವಿಡಿಯೋದಲ್ಲಿ ಮಂತ್ರಾಲಯದ ಬಗ್ಗೆ, ಗುರುರಾಯರ ಬಗ್ಗೆ, ಮಂತ್ರಾಲಯದ ವಿಶೇಷ ವಿಚಾರಗಳ ಬಗ್ಗೆ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೆ. ಐ ಹೋಪ್ ನೀವು ಆ ವಿಡಿಯೋನ ಎಂಜಾಯ್ ಮಾಡಿದಿರಿ ಅಂತ. ಈಗ ನಮ್ಮ ಈ ಜರ್ನಿನ ಮುಂದುವರಿಸ್ತಾ ನಮ್ಮ ಹಿಂದಿನ ವಿಡಿಯೋದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಜನ್ಮಸ್ಥಳವಾದ ಅಂಜನಾದ್ರಿ ಬೆಟ್ಟದ ಬಗ್ಗೆ ವಿಶೇಷ ವಿಚಾರಗಳನ್ನ ಹಾಗೂ ಇದರ ಹಿಂದೆ ಇರೋ ಇತಿಹಾಸನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನಾವು ಸುಮಾರು ಬೆಳಗಿನ ಜಾವ 7 ಗಂಟೆಗೆ ಮಂತ್ರಾಲಯದಿಂದ ಅಂಜನಾದ್ರಿ ಬೆಟ್ಟದ ಕಡೆಗೆ ನಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಈ ಜರ್ನಿ ಒಟ್ಟು 166 ಕಿಲೋಮೀಟರ್ಗಳಷ್ಟು ದೂರ ಇತ್ತು. ಇದಕ್ಕೆ ನಮಗೆ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಿದ್ದ ಟೈಮು 3 ಗಂಟೆ 50 ನಿಮಿಷಗಳು. ಸೊ ಈ ಜರ್ನಿಯಲ್ಲಿ ನಾವು ಮಂತ್ರಾಲಯದಿಂದ ಶುರು ಮಾಡಿ ಮಾನ್ವಿ, ಅದಾದಮೇಲೆ ಸಿಂಧನೂರು, ಹಾಗೆ ಮುಂದೆ ಗಂಗಾವತಿ, ಆನೆಗುಂದಿ, ನಂತರ ನಮ್ಮ ಹನುಮನ ಜನ್ಮಸ್ಥಳಕ್ಕೆ ಬಂದು ತಲುಪೋ ಮಾರ್ಗವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ವಿ. ನಾವು ಅಂಜನಾದ್ರಿ ಬೆಟ್ಟದ ಕೆಳಗೆ ಬಂದು ತಲುಪಿದಾಗ ಸಮಯ ಬೆಳಗ್ಗೆ 10:45. ನಾವು ಸ್ನೇಹಿತರೆಲ್ಲ ಬೆಟ್ಟ ಹತ್ತಕ್ಕಿಂತ ಮುಂಚೆ ಬೆಳಗಿನ ಉಪಹಾರನ ಮಾಡ್ಕೊಂಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ನಾವು ಉಪಹಾರ ಮಾಡಿದ ಜಾಗ ಅಂಜನಾದ್ರಿ ಊಟ ಮತ್ತು ಉಪಹಾರ ಕೇಂದ್ರ ಅಂತ. ಇಲ್ಲಿ ನಾವು ಸ್ನೇಹಿತರು ಹಲವು ಬಗೆಯ ತಿಂಡಿಗಳನ್ನ ತಗೊಂಡು ಸವಿದ್ವಿ. ಅದರಲ್ಲಿ ಮೇಜರ್ ಆಗಿ ಇಡ್ಲಿ, ಪೂರಿ, ಮಸಾಲೆ ದೋಸೆ ಮತ್ತು ಬೋಂಡ ತುಂಬಾ ರುಚಿಕರವಾಗಿತ್ತು. ನೀವು ಬೆಟ್ಟ ಹತ್ತಕ್ಕೆ ಶುರು ಮಾಡುವ ಜಾಗದಲ್ಲಿ ಕರ್ನಾಟಕ ಸರ್ಕಾರದ ಕಡೆಯವರಿಂದ ಒಂದು ಮಾಹಿತಿಯ ಒಂದು ಫಲಕವನ್ನು ಅಳವಡಿಸಿದ್ದಾರೆ. ಇದರಲ್ಲಿ ಈ ಸ್ಥಳದ ಬಗ್ಗೆ ಮತ್ತು ಶ್ರೀ ಆಂಜನೇಯ ಸ್ವಾಮಿಯ ಬಗ್ಗೆ, ಅಂದರೆ ಬಾಲ್ಯದಲ್ಲಿದ್ದ ಆಂಜನೇಯ ಸ್ವಾಮಿಯ ಬಗ್ಗೆ ಕೆಲವು ಇನ್ಫಾರ್ಮೇಷನ್ಗಳನ್ನ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಆಂಜನೇಯ ಚಿಕ್ಕ ವಯಸ್ಸಲ್ಲಿದ್ದಾಗ ಸೂರ್ಯನನ್ನು ಹಣ್ಣು ಅಂತ ತಿಳ್ಕೊಂಡು ಅವನನ್ನು ತಿನ್ನೋದಕ್ಕೆ ಹಾರಿದ್ದ ಕಥೆಯ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಮುಂದೆ ಬಂದರೆ ಇಲ್ಲಿ ನಿಮಗೆ ಬಾಲ ಹನುಮನ ಮೂರ್ತಿ ಜೊತೆಗೆ ಶ್ರೀರಾಮಚಂದ್ರನ ಮೂರ್ತಿ ನಿಮಗೆ ಮೊದಲನೇದಾಗಿ ಎದುರು ಬರುತ್ತೆ. ಸೊ ಅವರ ಆಶೀರ್ವಾದಗಳನ್ನ ಪಡ್ಕೊಂಡು ನಾವು ಶ್ರೀ ಅಂಜನಾದ್ರಿ ಬೆಟ್ಟವನ್ನು ಹತ್ತೋದಕ್ಕೆ ಪ್ರಾರಂಭ ಮಾಡಿದ್ವಿ.
ಈ ಅಂಜನಾದ್ರಿ ಬೆಟ್ಟ ಹತ್ತಬೇಕಂದ್ರೆ ನೀವು ಸುಮಾರು 575 ಮೆಟ್ಟಿಲುಗಳನ್ನ ಹತ್ತಬೇಕಾಗುತ್ತೆ. ಈ ಪ್ರದೇಶ ಸಮುದ್ರ ಮಟ್ಟದಿಂದ ಸುಮಾರು 600 ಮೀಟರ್ಗಳಷ್ಟು ಎತ್ತರದಲ್ಲಿದೆ. ಬೆಟ್ಟವನ್ನು ಹತ್ಕೊಂಡು ಮೇಲೆ ಬಂದ ಮೇಲೆ ನಿಮಗೆ ಇಲ್ಲಿ 2 ದೇವಾಲಯಗಳ ದರ್ಶನ ಮಾಡೋದಕ್ಕೆ ಸಿಗುತ್ತೆ. ಒಂದು ಹನುಮಂತನ ತಾಯಿಯಾದ ಅಂಜನಾದೇವಿ ದೇವಸ್ಥಾನ ಹಾಗೂ ಸ್ವತಃ ಹನುಮಂತನ ದೇವಸ್ಥಾನ. ಹನುಮಂತ ನಮ್ಮ ಕರ್ನಾಟಕದವನು ಅಂತ ಹೇಳ್ಕೊಳ್ಳೋದ್ರಲ್ಲಿ ನಮಗೊಂಥರ ಹೆಮ್ಮೆ. ಈ ಅಂಜನಾದ್ರಿ ಬೆಟ್ಟ ನಮ್ಮ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಆನೆಗುಂದಿ ತಾಲೂಕಿನಲ್ಲಿದೆ. ಈ ಬೆಟ್ಟದ ಪಕ್ಕದಲ್ಲೇ ತುಂಗಭದ್ರಾ ನದಿ ಹರಿಯುತ್ತೆ. ಇದರ ಸುತ್ತಮುತ್ತ 3 ವಿಶೇಷ ಪರ್ವತಗಳು ಕೂಡ ನಾವು ನೋಡ್ಬೋದು. ಮೊದಲನೇದು ಹೇಮಕೂಟ ಪರ್ವತ, ಎರಡನೇದು ಮಾತಾಂಗ ಪರ್ವತ, ಮೂರನೇದು ಋಷಿಮುಖ ಪರ್ವತ. ಈ 3 ಪರ್ವತಗಳ ಬಗ್ಗೆ ರಾಮಾಯಣದಲ್ಲಿ ವಿಶೇಷ ಉಲ್ಲೇಖವನ್ನು ಮಾಡಲಾಗಿದೆ. ಅದರಲ್ಲೂ ಈ ಋಷಿಮುಖ ಪರ್ವತದ ಬಗ್ಗೆ ಮಹರ್ಷಿ ವಾಲ್ಮೀಕಿಗಳು ಬರಿತಾ ಹೇಳ್ತಾರೆ, ಶ್ರೀರಾಮಚಂದ್ರ ತನ್ನ ಸತಿಯಾದ ಸೀತಾಮಾತೆಯನ್ನು ಹುಡುಕ್ತಾ ದಕ್ಷಿಣ ಭಾರತದ ಕಡೆ ಬಂದಾಗ ಇದೇ ಋಷಿಮುಖ ಪರ್ವತದಲ್ಲಿ ಮೊದಲ ಬಾರಿಗೆ ಶ್ರೀರಾಮಚಂದ್ರ ಮತ್ತು ಹನುಮಂತನ ಭೇಟಿ ಆಗುತ್ತೆ. ತದನಂತರ ಹನುಮಂತ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣನನ್ನು ತನ್ನ ಪ್ರಭುವಾದ ಸುಗ್ರೀವನ ಹತ್ರ ಕರ್ಕೊಂಡು ಹೋಗ್ತಾನೆ. ಅಲ್ಲಿಂದ ರಾಮಾಯಣದ ಮುಂದಿನ ಭಾಗ ಶುರುವಾಗುತ್ತೆ.
ನೀವೇನಾದರೂ ಅಂಜನಾದ್ರಿ ಬೆಟ್ಟಕ್ಕೆ ಬರೋ ಪ್ಲ್ಯಾನ್ ಏನಾದರೂ ಮಾಡ್ಕೊಂಡಿದ್ರೆ ವೀಕೆಂಡಲ್ಲಿ ಆದಷ್ಟು ಬೇಗ ಅಂದರೆ ಅರ್ಲಿ ಮಾರ್ನಿಂಗ್ ಬರೋದಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಮಧ್ಯಾಹ್ನದ ಮೇಲೆ ಇಲ್ಲಿ ತುಂಬ ಕ್ರೌಡ್ ಆಗಿಬಿಡುತ್ತೆ. ನಾವು ಹತ್ತುವಾಗ ತುಂಬ ಈಸಿಯಾಗಿ ಹತ್ತಿದ್ವಿ, ಯಾಕಂದರೆ ಜನಸಂದಣಿ ತುಂಬ ಕಮ್ಮಿ ಇತ್ತು. ಬಟ್ ಇಳಿಯುವಾಗ ಮಾತ್ರ ಸಿಕ್ಕಾಪಟ್ಟೆ ಜನ, ಒಂದೊಂದು ಹೆಜ್ಜೆ ಇಡೋದಕ್ಕೂ ತುಂಬ ಸಮಯ ತಗೋತಾ ಇತ್ತು. ಹಾಗಾಗಿ ನನ್ನ ಸಜೆಷನ್ ಏನಪ್ಪ ಅಂದರೆ, ನೀವು ಅಂಜನಾದ್ರಿ ಬೆಟ್ಟ ಹತ್ತೋದಕ್ಕೇನಾದರೂ ಪ್ಲ್ಯಾನ್ ಮಾಡಿದರೆ ಆದಷ್ಟು ಅರ್ಲಿ ಮಾರ್ನಿಂಗ್ ಒಂದು 10 ಗಂಟೆ ಒಳಗೆ ಹತ್ತಿಬಿಟ್ಟು ಮಧ್ಯಾಹ್ನ 12 ಗಂಟೆ ಅಷ್ಟರಲ್ಲಿ ಇಳಿಯುವಂಥ ಒಂದು ಯೋಜನೆ ಇಟ್ಕೊಂಡ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಇನ್ನು ಈ ಪರ್ವತದ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿಂದ ಹಂಪಿ ಕೇವಲ 23 ಕಿಲೋಮೀಟರ್ಗಳಷ್ಟು ದೂರ ಮಾತ್ರ ಇದೆ. ಈ ಬೆಟ್ಟದ ಮೇಲಿಂದ ನೋಡಿದ್ರೆ ನಿಮಗೆ ಹಂಪಿಯ ಒಂದು ವಿಹಂಗಮ ನೋಟ ಕೂಡ ಕಾಣಸಿಗುತ್ತೆ. ಹನುಮಂತನ ಜನ್ಮಸ್ಥಳವನ್ನು ಕಣ್ಣಾರೆ ಕಂಡು ನಾವೆಲ್ಲರೂ ಮೂಕವಿಸ್ಮಿತರಾಗಿದ್ವಿ. ಸೊ ಈ ಸ್ಥಳದಲ್ಲಿ ಸಮಯ ಹೋಗೋದೇ ಗೊತ್ತಾಗ್ತಿರಲ್ಲ. ಸೊ ಭಾರವಾದ ಹೆಜ್ಜೆ ಇಡುತ್ತಾ ಈ ಸ್ಥಳದಿಂದ ಹೋಗಬೇಕಲ್ಲಪ್ಪ ಅಂತ ವಾಪಸ್ಸು ಬೆಟ್ಟವನ್ನು ಇಳಿಯೋದಕ್ಕೆ ಪ್ರಾರಂಭ ಮಾಡಿದ್ವಿ. ಅಂಜನಾದ್ರಿ ಬೆಟ್ಟದಲ್ಲಿ ಹನುಮಂತನ ದರ್ಶನ ಪಡೆದ ನಾವು ಅಲ್ಲೇ ಹತ್ತಿರದಲ್ಲಿದ್ದ ಇನ್ನೂ 2 ಮುಖ್ಯವಾದ ಸ್ಥಳಗಳಿಗೆ ಭೇಟಿ ಮಾಡಬೇಕು ಅಂತ ಯೋಜನೆಯನ್ನು ಹಾಕ್ಕೊಂಡಿದ್ವಿ. ಆ 2 ಸ್ಥಳಗಳಲ್ಲಿ ಮೊದಲನೇ ಸ್ಥಳ ಪುರಂದರದಾಸರ Rub it on and watch it go. Make yourself unstoppable. Dreams are irresponsible, but they're always possible. If you just believe, you could be so remarkable. Thoughts in my head, a collage and they spread. I'll be great one day, going off of my meds. No, I'm not giving up, no, I'm not giving in. I will make it to the top, taking off in the wind. I gotta make it, I'm saving every day to taste it. I'm patient, but my mind, it can hardly take it. I'm chasing a dream that I've had for several ages. A vacant, modern kingdom for the taking. Now that I've been put through hell. ಆದರೆ ಆ ಜಾಗವನ್ನು ನೋಡಿ ನಮಗೆ ತುಂಬ ಬೇಜಾರಾಗೋಯಿತು. ಯಾಕೆ ಅಂದರೆ, ಇಷ್ಟು ವಿಶಿಷ್ಟವಾದ ಸ್ಥಳ, ಸ್ವತಃ ಪುರಂದರದಾಸರೇ ಕೂತು ಕೀರ್ತನೆಗಳನ್ನ ಬರೀತಿದ್ದಂತಹ ಮತ್ತು ಹಾಡ್ತಿದ್ದಂತಹ ಜಾಗ ಇವತ್ತು ಪಾಳು ಬಿದ್ದು ಹೋಗಿದೆ. ಸರ್ಕಾರದವರು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಇಲ್ಲಿಯವರು ನಮಗೆ ಕೊಟ್ಟ ಮಾಹಿತಿ ಪ್ರಕಾರ ಶ್ರೀರಾಮಚಂದ್ರ ಮತ್ತು ಹನುಮಂತ ಭೇಟಿಯಾದ ಮೊದಲ ಸ್ಥಳ ಅದು ಋಷಿಮುಖ ಪರ್ವತ. ಆ ಪರ್ವತದಲ್ಲಿ ಈಗಲೂ ಕೂಡ ಒಬ್ಬರು ಸಾಧುಗಳು ಮನೆ ಮಾಡಿಕೊಂಡು ಶ್ರೀ ಆಂಜನೇಯ ಸ್ವಾಮಿಯ ವಿಗ್ರಹಕ್ಕೆ ಪೂಜೆ ಮಾಡಿಕೊಂಡು ಸೇವೆ ಸಲ್ಲಿಸ್ತಾ ಇದ್ದಾರೆ. ಆ ಜಾಗವನ್ನು ನೋಡಬೇಕು ಅಂತ ನಾನು ಮತ್ತು ನನ್ನ ಸ್ನೇಹಿತರು ಹೊರಟ್ವಿ.
ಪುರಂದರದಾಸರು ಈ ಕಡೆಯಿಂದನೇ ಸ್ಟಾರ್ಟ್ ಹಂಪಿ ನೋಡ. ಅದೇ ಹಂಪಿನಾ? ಪುರಂದರದಾಸರ ಮಂಟಪ ಅಂದ್ರಲ್ಲ ಮತ್ತೆ ಪುರಂದರ ಮಂಟಪ ಎಲ್ಲ ಹಂಪಿ ಒಳಗೆ ಹಂಪಿ ಒಳಗನೆ ಒಳಗೆ ಬರುತ್ತಾ? ಅಲ್ಲಿ ಎಲ್ಲ ರೀತಿ ಸಿಗ್ತದೆ. ಕಲ್ಲಿಂದ ಎಲ್ಲ ಕಡೆ ಸಿಗ್ತದೆ. ಇದು ದೇವಸ್ಥಾನ ಇದು. ನದಿ ಮಧ್ಯದಲ್ಲಿ ದ್ವೀಪ ಇದ್ದಂಗಿದೆ, ಅಲ್ಲಿ ಮಂಟಪ ಇದೆ ಅಂತ ತೋರಿಸ್ತದೆ ನಮಗೆ ಗೂಗಲ್ ಅಲ್ಲಿ. ಮಂಟಪ ಅಂದ್ರೆ ನೀವು ಅದನ್ನ ಇವರು ನೀರು ಫುಲ್ ತುಂಬಿದಾಗ ಹಂಗೆ ಕಾಣಿಸ್ತದ. ಅದು ಓಪನ್ ಮಾಡಿಸಿದ್ದು ಗೂಗಲ್ ಅಲ್ಲಿ, ಅದು ತೆಗೆದ್ವಲ್ಲ ನಾವು ಬೃಂದಾವನ ಹೇಳಕ್ಕಿದ್ರ ನಾವು ಇಲ್ಲ, ಬೃಂದಾವನ ಪುರಂದರದಾಸರ ಮಂಟಪ ಅಂತಾನೆ ಇದೆ. ಹಿಂಗೆ ನದಿ ಅಲ್ಲಿ ಅದೇ ಹೇಳ್ತಿದ್ವಿ ನಾವು. ಯಾಕಂದ್ರೆ ಅಲ್ಲಿ ಅಲ್ಲಿ ನಾವು ರಾಘವೇಂದ್ರ ಗಡ್ಡೆ ಅಂತ ಮಂತ್ರ ಎಲ್ಲ ರಾಘವೇಂದ್ರ ಗುರುಗಳಿದಾರಲ್ಲ, ಅವರು ಯತೀಂದ್ರ ಏನಿದೆ ಅವ್ರ ಗುರುಗಳು, ಅವ್ರದ್ದು ಸಮಾಧಿ ಇಲ್ಲಿದೆ. ಅದನ್ನೆಲ್ಲ ನೋಡಿ. ಹೌದಾ? ಚೆಕ್ ಮಾಡ್ತಿದ್ದೆ ನಾನು. ಈ ಪ್ಲೇಸ್ ಗೊತ್ತಿಲ್ಲ, ಅಲ್ಲಿಗೆ ಬರ್ತಾರೆ, ಅಂಜನಾದ್ರಿ ಬೆಟ್ಟಕ್ಕೆ ಬರ್ತಾರೆ. ಇವೆಲ್ಲ ಇದು ಒಳ್ಳೆ ಜಾಗಗಳು, ಬಟ್ ಜನಗಳಿಗೆ ಗೊತ್ತೇ ಇಲ್ಲ. ಗೊತ್ತೇ ಇಲ್ಲ. ಹಂಗಾಗಿ ಮಾಹಿತಿ ಕೊಡ್ತಾ ಇರ್ತೀವಿ. ಫೆಸಿಲಿಟಿ ಎಲ್ಲ ಇದೆ ನೋಡಿ, ಆರಾಮ ಫ್ಯಾಮಿಲಿ ಬಂದು ಎಲ್ಲ ಫ್ಯಾಮಿಲಿ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಗೊತ್ತೇ ಇಲ್ಲ ಪಾಪ ಜನಗಳಿಗೆ. ನಿಮ್ಮ ಹೆಸರೇನು? ಶಿವಮೊಗ್ಗ ನದಿನಾ ಇದು? ಶಿವಮೊಗ್ಗ ಪರ್ವತ ತುಂಗಭದ್ರಾ. ಓಕೆ ಓಕೆ, ನದಿ ಹೆಸರು ತುಂಗಭದ್ರಾ ಅಲ್ಲ? ಆ ಪರ್ವತದ ರಾಮಾಯಣದಲ್ಲಿ ಏನೋ ಬರುತ್ತಲ್ಲ ಇದ್ರ ಬಗ್ಗೆ? ಈ ರಾಮಾಯಣ ಕಾಲದಲ್ಲಿ ರಾಮ ಆಂಜನೇಯ ಬೆಟ್ಟ ಇರೋ ಸ್ಥಳ ಅದು. ಓ ಹೌದಾ? ಯಾವುದೋ ಅದು ಕಾಣ್ತೈತಲ್ಲ ಅದ? ಅಲ್ಲಿ ಟೆಂಪಲ್ ಇದೆ ಅಲ್ಲ, ಆ ಟೆಂಪಲ್ ಹಿಂದ್ಗಡೆ ಇದೆ. ಹೌದಾ? ಹೋಗೋತ್ಲ ನೋಡ್ಕೊಂಡು. ಟೆಂಪಲ್ ಇಲ್ಲೇ ಹೋಗ್ಬೇಕಾ? ಆ ಮೆಟ್ಲಿದಾವೆ ಸರ್, ಬೆಂಗಳೂರಿಂದ ಅಲ್ಲಿ ಪಕ್ಕದಲ್ಲಿಂದ ಏರ್ಬೋದು. ಅಲ್ಲಿ ಬಾಬಾ ಕುಂತಿರ್ತಾರೆ, ಅವ್ರು ಕೇಳಿದ್ರೆ ಗೇಟ್ ತೆಗಿತಾರೆ, ಒಳಗಡೆ ಹೋಗೋದು. ಅಲ್ಲಲ್ಲ, ಅದು ಅಲ್ಲೇ ಬೇಕು, ಅಲ್ಲಲ್ಲ, ಅದು ಆಂಜನೇಯ. ಇದೇ ಜಾಗದಲ್ಲಿ ಶ್ರೀರಾಮಚಂದ್ರ ಮತ್ತು ಹನುಮಂತ ಮೊದಲ ಸಾರಿ ಭೇಟಿಯಾದರು ಅನ್ನೋ ನಂಬಿಕೆ ಇದೆ. ಇಲ್ಲಿರೋ ಹನುಮಂತನ ದರ್ಶನನ ಮತ್ತು ಶ್ರೀರಾಮಚಂದ್ರನ ದರ್ಶನನ ನೀವು ಕೂಡ ಮಾಡಿ. ನಮ್ಮ ಜರ್ನಿ ಮುಗಿತಾ ಬರ್ತಾ ಇದ್ದಂಗೆ ನಮಗೊಂಥರ ಬೇಜಾರು. ಈ ಜಾಗ ಬಿಟ್ಟು ಹೋಗೋಕ್ಕೆ ಮನಸ್ಸಿರಲಿಲ್ಲ. ತುಂಬ ಪ್ರಶಾಂತವಾದ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಜಾಗ.
ಒಲ್ಲದ ಮನಸ್ಸಿಂದನೇ ನಾವು ನಮ್ಮ ಊರಿನ ಕಡೆ ವಾಪಸ್ ಹೊರಡಬೇಕಾಯ್ತು. ನಾವು ತುಮಕೂರಿಗೆ ವಾಪಸ್ ಬರೋ ಮಾರ್ಗ ವಯಾ ಹೊಸಪೇಟೆ ಮಾರ್ಗವಾಗಿದ್ದರಿಂದ ನಮಗೆ ಒಂದು ಆಸೆ ಕೂಡ ಹುಟ್ಕೋತು. ಅದುವೇ ನಮ್ಮ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ಎಲ್ಲ ನಾವು ಮೀಡಿಯಾದಲ್ಲಿ, ನ್ಯೂಸ್ ಚಾನಲಲ್ಲಿ ಅಥವಾ ವಿಶೇಷ ಕಾರ್ಯಕ್ರಮಗಳಲ್ಲಿ ವಿಶೇಷ ಅತಿಥಿಗಳು ವಿಸಿಟ್ ಮಾಡೋದನ್ನು ನೋಡಿದ್ವಿ. ಆ ಒಂದು ಪುತ್ಥಳಿನ ನೋಡೋ ಆಸೆ ಉಂಟಾಯಿತು. ಹೇಗಿದ್ದರೂ ಊಟ ಮಾಡಿರಲಿಲ್ಲ, ಊಟ ಕೂಡ ಅದೇ ಊರಲ್ಲಿ ಮಾಡಿಬಿಡೋಣ, ಹೊಸಪೇಟೆಯಲ್ಲಿ ಇರೋ ವಿವಿಧ ಖಾದ್ಯಗಳನ್ನು ಸವಿಯೋಣ ಅಂದ್ಕೊಂಡು ನಮ್ಮ ಜರ್ನಿ ಹೊಸಪೇಟೆ ಕಡೆ ಹೊರಟ್ವಿ. ಅಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ನೋಡೋದು ನಮಗೊಂದು ಇನ್ನೊಂದು ಸುದಿನ ಅಂತ ನಾವು ಭಾವಿಸಿದ್ವಿ. ಊಟದ ಸಮಯ ಆಗಿದ್ದರಿಂದ ನಮ್ಮ ಇಲ್ಲಿನ ಲೋಕಲ್ ಫ್ರೆಂಡ್ ಒಬ್ಬನ ಅಡ್ವೈಸ್ ಅಂತೆ ನಾವು ಶಾನ್ಭೋಗ್ ಹೋಟೆಲ್ನ ಹುಡ್ಕೊಂಡು ಬಂದ್ವಿ. ಇದು ಸ್ಟ್ಯಾಚ್ಯೂನ ಆಪೋಸಿಟೇ ಇರೋದು ನಮಗೊಂದು ಸೌಭಾಗ್ಯ ಅನ್ಬೋದು. ಯಾಕಂದರೆ ಹೊಟ್ಟೆ ಹಸ್ಬಿಟ್ಟಿತ್ತು, ಮತ್ತೆ ಹೋಟೆಲ್ ಹುಡ್ಕೋ ಅವಶ್ಯಕತೆ ಇರಲಿಲ್ಲ, ಎದುರುಗಡೆನೇ ಇತ್ತು. ಈ ಹೋಟೆಲ್ನ ಒಳಾಂಗಣ ಎಷ್ಟು ಸೂಪರಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ, ಇಲ್ಲಿ ದೇವತೆಗಳ, ಅದರಲ್ಲೂ ವಿಷ್ಣುವಿನ ಅವತಾರವನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈ ಇಂಟೀರಿಯರ್ ನೋಡಿಬಿಟ್ಟು ನಮಗೆ ನಮ್ಮೂರಾದ ತುಮಕೂರು ಕಡೆಗೆ ನಮ್ಮ ಪ್ರಯಾಣನ ಬೆಳೆಸಿದ್ವಿ. ಐ ಹೋಪ್ ನಿಮಗೆ ಈ ವಿಡಿಯೋ, ಈ ಜರ್ನಿ ಇಷ್ಟ ಆಗಿದೆ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಈ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಈ ಜರ್ನಿನ ಮುಗಿಸ್ತಾ ಇದ್ದೀವಿ.